ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಆಗಾಗ ಗೆಸ್ಟ್ಗಳು ಬರ್ತಾ ಇರ್ತಾರೆ. ಸೊ ಗೆಸ್ಟ್ಗಳು ಬಂದಮೇಲೆ ನಾವೇನಾದರೂ ಸ್ವೀಟ್ ಮಾಡಲೇಬೇಕಾಗತ್ತೆ ಅಲ್ವಾ. ಆದರೆ ಗೆಸ್ಟ್ಗಳು ಏನು ಅನ್ಕೊತಾರೋ, ನಮ್ಮ ರುಚಿ ಅವರಿಗೆ ಇಡಿಸುತ್ತೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಸೊ ಬಿಡು ಬೇಡ, ಏನಕ್ಕೆ ಬೇಕ್ರಿನಲ್ಲೇ ಏನಾದರೂ ತಂದು ಕೊಟ್ಟರಾಯ್ತು ಅಂತ ಅಂದ್ಕೊಳ್ಳೋ ಬದಲು ಮನೆಯಲ್ಲೇ ಸೇಮ್ ಬೇಕ್ರಿ ಟೇಸ್ಟ್ ಕೊಡೋ ಅಂಥ ಸ್ವೀಟ್ ರೆಸಿಪಿನ ಮನೆಯಲ್ಲೇ ಮಾಡಿ. ಹೌದು, ನಾನು ಹೇಳ್ತಾ ಇರೋದು ಕಾಜು ಬರ್ಫಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 3/4 ಬಟ್ಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕು. ತರಿಯಾಗೂ ಮಾಡಬಾರ್ದು, ತೀರಾ ದಪ್ಪದಾಗೂ ಆಡ್ ಮಾಡಬಾರ್ದು. ಪೂರ್ತಿ ಸಣ್ಣಗೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಏನಾದರೂ ತರಿಯಾಗಿ ರುಬ್ಕೊಂಡ್ರೆ ಅದು ನಮಗೆ ಬರ್ಫಿ ಶೇಪು ಬರೋದಿಲ್ಲ ಕೊನೆಯಲ್ಲಿ. ನೋಡಿ, ಇಲ್ಲಿ ನಾನಿಲ್ಲಿ 3/4 ಕಪ್ಪಷ್ಟು ಗೋಡಂಬಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ, 1 ಟೀ ಗ್ಲಾಸಲ್ಲಿ ಫುಲ್ಲು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಚೆನ್ನಾಗಿ ಕುಲುಕ್ತಾ ಬರಬೇಕು. ಅದು ಜಸ್ಟ್ ಹೇಗೆ ಅಂದರೆ ಒಂದೇಳೆ ಪಾಕ ಅಂತಾರಲ್ಲ, ಒಂದೇಳೆ ಪಾಕದಷ್ಟು ಆಗಬೇಕು. ನೋಡಿ, ಇಲ್ಲಿ ನಾನು ಫ್ಲೇವರ್ಗೆ 2 ಏಲಕ್ಕಿನ ಜಜ್ಜಿಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ 1 ಇಂಚು ಬೇಕಾಗಲ್ಲ, 1/4 ಇಂಚಷ್ಟು ಒಣಶುಂಠಿನೂ ಹಾಕ್ಕೋಬೋದು. ನೋಡಿ, ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಇದೆಷ್ಟು ನೊರೆ ಬರ್ತಾ ಇದೆ ನೋಡಿ, ಇದೆಲ್ಲ ನೊರೆ ಹೋದ್ಮೇಲೆ ಅದು ಪಾಕ ರೆಡಿಯಾಗಿದೆ ಅಂತ. ಕೈಯಲ್ಲಿ ಮುಟ್ಟಿದರೆ ನೋಡಿ ಕಾಣಿಸ್ತಿದೆಯಲ್ಲ, ಒಂದೇಳೆ ಪಾಕ ಬಂದಿದೆ ಅಂತ. ಈಗ ಇದಕ್ಕೆ ನಾನು ಜಜ್ಜಿಟ್ಕೊಂಡಿರೋಂಥ ಏಲಕ್ಕಿ ಪೌಡರು ಮತ್ತು ರುಬ್ಬಿಟ್ಕೊಂಡಿರೋಂಥ ಗೋಡಂಬಿ ಪೌಡರ್ನ ಸ್ವಲ್ಪನೇ ಹಾಕ್ತಾ ಬರ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೊಂಡು ಕುಲುಕ್ತಾ ಇರಬೇಕು. ಏಕೆಂದರೆ ಗಂಟಾಗಬಾರ್ದು. ಅದು ಗಂಟಾದರೆ ನಾವು ಬರ್ಫಿ ಕೇಕ್ನ ಕಟ್ ಮಾಡಬೇಕಂದ್ರೆ ಅದು ಗಂಟು ಸಿಕ್ಕಿದ್ರೆ ಅದು ಪೀಸಸ್ಸು ಬರ್ಫಿ ಶೇಪಲ್ಲಿ ಬರೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕುಲುಕ್ತಾ ಬರಬೇಕು. ಅದನ್ನು ಕೈ ಆಡಿಸ್ತಾ ಇರಬೇಕು, ತಳ ಹಿಡ್ಕೋಬಾರ್ದು. ಆ ರೀತಿ ಹೇಗಂದರೆ ನಾವು ಇದನ್ನು ಟೈಮ್ ಟು ಟೈಮು ಕುಲುಕ್ತಾ ಬಂದಂಗೆ ಟೈಮ್ ಆದಂಗೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ಟೈಮಲ್ಲಿ ನಾವು 1 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀವು ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ತಳ ಬಿಡ್ತಾ ಬಂದಿದೆ. ನೋಡಿ ಎಷ್ಟು ಈಸಿಯಾಗಿ ಅದು ಬರ್ತಾ ಇದೆ. ಇದು ಈಗ ಬರ್ಫಿ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಇದನ್ನು ನಾನೀಗ ಒಂದು ತುಪ್ಪ ಸವರಿರೋವಂಥ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಕಡೆಯಿಂದ 1 ಸ್ಪೂನಲ್ಲಿ ನೋಡಿ ತೆಗೆಯೋದು, ಮಡ್ಚೋದು, ಎತ್ತೋದು, ಮಡ್ಚೋದು, ತೆಗೆಯೋದು, ಮಡ್ಚೋದು, ಈ ರೀತಿ ಮಾಡ್ಕೋಬೇಕು. ಎಲ್ಲ ಆದ ನಂತರ ನೋಡಿ, ಕೈಯಲ್ಲಿ ಹೀಗೆ ಚೆನ್ನಾಗಿ ಮಿದ್ರೆ ಅದು ಮುದ್ದೆ ಶೇಪಿಗೆ ಬರುತ್ತೆ. ಈ ಕಡೆ ಚಪಾತಿ ಹಿಟ್ಟಿನ ದಪ್ಪನೂ ಇರಲ್ಲ, ಈ ಕಡೆ ತೀರಾ ತೆಳುನೂ ಇರಲ್ಲ. ಆ ರೀತಿ ಬರ್ಫಿ ಇದಕ್ಕೆ ಬಂದಿರುತ್ತೆ. ನೋಡಿ, ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ತೆಳು ಅನಿಸುತ್ತೆ, ನಿಮ್ಗೆ ಯಾವ ಸೈಜ್ ಬೇಕು, ನಿಮಗೆ ದಪ್ಪ ಬೇಕಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಸ್ವಲ್ಪ ತೆಳು ಬೇಕಂದರೆ ಸ್ವಲ್ಪ ಅಗಲನೇ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡ್ರೆ ಬರ್ಫಿಗೆ ನೋಡಿ ಎಷ್ಟು ಈಸಿಯಾಗಿ ನಾನು ಲಟ್ಟಿಸ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು. ಇನ್ನೂ ಸ್ವಲ್ಪ ಗಟ್ಟಿಯಾದ ಏನಾಗುತ್ತೆ ಅಂದರೆ ಪೌಡರ್ ಆಗಿಬಿಡುತ್ತೆ. ಅದು ಆರಿದ ಮೇಲೆ ಇನ್ನೂ ಪುಡಿ ಆಗಿಬಿಡುತ್ತೆ. ಈ ಥರ ಪೀಸಸ್ ಬರಲ್ಲ. ಜಸ್ಟ್ ಅದು ಮೀಡಿಯಮ್ ಆಗಿದ್ದರೆ ಸಾಕು. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಲಟ್ಟಿಸ್ಕೊಂಡು ಸೈಡ್ಸ್ ಎಲ್ಲ ನಿಮ್ಗೆ ಯಾವ ರೀತಿ ಬೇಕು, ಯಾವ ಶೇಪಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಸೈಡ್ಸ್ ಎಲ್ಲ ನಮಗೆ ಬೇಡ ಅಲ್ವಾ, ಆ ಶೇಪ್ಸ್ ಎಲ್ಲ ಬರಬೇಕಂದ್ರೆ ನಮ್ಮ ಸೈಡೆಲ್ಲ ಕರೆಕ್ಟ್ ಶೇಪಲ್ಲಿ ಇರಬೇಕು. ನೋಡಿ, ಈ ರೀತಿ ನೀವು ನೈಫಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇಲ್ಲ ಅಂಟ್ತಾ ಇದೆ, ಇದಾಗ್ತಿದೆ ಅಂತಂದರೆ ಚಾಕುಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸೈಡೆಲ್ಲ ಈ ರೀತಿ ಕಟ್ ಮಾಡ್ತಾ ಬನ್ನಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಬಂದಿದೆ ಬರ್ಫಿ. ನೋಡಿ, ಸ್ಟೇಟ್ ಬರ್ಫಿ ಶೇಪಲ್ಲೇ ಇದೆ. ನೀವು ಇದಕ್ಕೆ ಬೇಕಂದರೆ ಬೇಕ್ರಿಗಳಲ್ಲೆಲ್ಲ ಹಾಕಿರ್ತಾರಲ್ವ ಸಿಲ್ವರ್ ಮಾಸ್ಕ್ ಅಂತ, ಅದನ್ನು ತಗೊಂಡು ಬಂದು ಹಾಕ್ಕೊಂಡ್ರೆ ಸೇಮ್ ಬೇಕ್ರಿ ಸ್ಟೈಲಲ್ಲೇ, ಬೇಕ್ರಿ ಟೇಸ್ಟಲ್ಲೇ ಕಾಜು ಬರ್ಫಿ ರೆಡಿ ಆಗುತ್ತೆ. ಫ್ಯಾಮಿಲಿ ಜೊತೆ, ಗೆಸ್ಟ್ ಜೊತೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.